ಇಂದು ದೇಶಾದ್ಯಂತ ಓಲಾ ಊಬರ್ ರ್ಯಾಪಿಡೋ ಮುಷ್ಕರ ಬಂದಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಕೆ ಮಾಡುವುದಕ್ಕೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಓಲಾ ಊಬರ್ ರ್ಯಾಪಿಡೋ. ಇಂದು ದೇಶಾದ್ಯಂತ ಓಲಾ ಊಬರ್ ರ್ಯಾಪಿಡೋ ಮುಷ್ಕರ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಿದ ಸಂಘಟನೆ. ದೇಶಾದ್ಯಂತ ಇತರೆ ಸಂಘಟನೆಗಳು ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದೆ. 6 ಗಂಟೆಗಳ ಕಾಲ ಆಪ್ ಬಂದ್ ಮಾಡಿ ಮುಷ್ಕರ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈ ವೇಳೆ ಆಪ್ ಆಧಾರಿತ ಸಾರಿಗೆಯಲ್ಲಿ ವ್ಯತ್ಯಯ ಕೂಡ ಆಗಲಿದೆ. ಕ್ಯಾಬ್, ಬೈಕ್, ಆಟೋ ಸೇವೆಗಳ ಮೇಲೆ ಪರಿಣಾಮ ಕೂಡ ಬೀರಲಿದೆ. ಈ ಒಂದು ಮುಷ್ಕರದ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯಲಿರುವಂತಹ ಪ್ರೊಟೆಸ್ಟ್ ಇದಾಗಿದೆ. ಪ್ರತಿಭಟನೆಗೆ ಬೆಂಬಲವಾಗಿ ಆಪ್ ಆಫ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ರಾಜ್ಯದಲ್ಲೂ ಕೂಡ ಸ್ತಬ್ಧವಾಗುತ್ತಾ ಹಾಗಾದರೆ ಆಪ್ ಆಧಾರಿತ ಕ್ಯಾಬ್ಗಳು. ದೇಶದೆಲ್ಲೆಡೆ ಇವತ್ತು ಓಲಾ, ಊಬರ್ ಮತ್ತು ರ್ಯಾಪಿಡೋದಂತಹ ಕ್ಯಾಬ್, ಬೈಕ್ ಹಾಗೂ ಆಟೋ ಸರ್ವಿಸ್ ಅಪ್ಲಿಕೇಶನ್ಗಳ ಮೂಲಕ ಕೆಲಸ ಮಾಡುವಂತಹ ಚಾಲಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೋಡಿ, ಇವತ್ತು ಮುಷ್ಕರಕ್ಕೆ ಕರೆ ನೀಡಿರತಕ್ಕಂಥ ಪರಿಣಾಮ ಆಪ್ ಆಧಾರಿತ ಸೇವೆಗಳಲ್ಲಿ ಭಾರೀ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆಗಳಿದೆ. 6 ಗಂಟೆಗಳ ಕಾಲ. ಇನ್ನು ಈಗಾಗಲೇ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ತೆಲಂಗಾಣದ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರ ಒಕ್ಕೂಟ ಈ ಮುಷ್ಕರವನ್ನ ಮುನ್ನಡೆಸ್ತಾ ಇದೆ. ಇವತ್ತು 6 ಗಂಟೆಗಳ ಕಾಲ ಚಾಲಕರ ಆಪ್ನಿಂದ ಆಫ್ಲೈನ್ ಕೂಡ ಆಗಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ರ್ಯಾಪಿಡೋ ಯೂಸ್ ಮಾಡ್ತಾ ಇದ್ದೀರಾ, ಓಲಾ ಯೂಸ್ ಮಾಡ್ತಾ ಇದ್ದೀರಾ, ಊಬರ್ ಯೂಸ್ ಮಾಡ್ತಾ ಇದ್ದೀರಾ, ಈ ಎಲ್ಲ ಆ್ಯಪ್ಗಳು ಕೂಡ ಇವತ್ತು 6 ಗಂಟೆಗಳ ಕಾಲ ಒಂದು ಕಾರ್ಯವನ್ನ ನಿರ್ವಹಣೆ ಮಾಡಲ್ಲ. 2025ರ ಮೋಟಾರು ವಾಹನ ಸಂಗ್ರಾಹಕ ಮಾರ್ಗಸೂಚಿಗಳ ಪ್ರಕಾರ ದರ ನಿಗದಿ ಮಾಡಬೇಕಾಗುತ್ತೆ. ಆದರೆ ಆಪ್ಗಳು ಮನಸೋ ಇಚ್ಛೆ ದರಗಳನ್ನು ನಿಗದಿಪಡಿಸ್ತಾ ಇದೆ. ಅಷ್ಟೆಲ್ಲ ಈ ಮುಷ್ಕರದ ಮೂಲಕ ಚಾಲಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಿಳಿಸೋಕೆ ಚಾಲಕರು ಪಣವನ್ನ ಕೂಡ ತೊಟ್ಟಿರುವಂಥದ್ದು. ಹಾಗಾದ್ರೆ ಚಾಲಕರ ಡಿಮ್ಯಾಂಡ್ ಏನು? ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಆಟೋ, ಕ್ಯಾಬ್ ಮತ್ತು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತಾ ಇದ್ದಾರಲ್ವಾ, ಈ ಬೈಕ್ ಟ್ಯಾಕ್ಸಿಗಳಿಗೆ, ಕ್ಯಾಬ್, ಆಟೋಗಳಿಗೆ ಕನಿಷ್ಠ ಮೂಲ ದರಗಳನ್ನು ನಿಗದಿಪಡಿಸಬೇಕು. ಇಂತಿಷ್ಟು ಕಿಲೋಮೀಟರ್ಗೆ ಇಂತಿಷ್ಟು ಹಣವನ್ನು ಪಾವತಿ ಮಾಡಬೇಕು ಎನ್ನುವಂತಹ ಒಂದು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. ಹಾಗೆ ವಾಣಿಜ್ಯ ಉದ್ದೇಶಕ್ಕೆ ಖಾಸಗಿ ವಾಹನಗಳ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಯಂತ್ರಣ ಕೂಡ ಮಾಡಬೇಕು. ಅದರ ಜೊತೆಗೆ ನೋಡಿ, ಸಾಮಾಜಿಕವಾಗಿ ಚಾಲಕರಿಗೆ ಭದ್ರತೆಯನ್ನು ಕೂಡ ಒದಗಿಸಬೇಕು. ವಿಮೆ ಪಾಲಿಸಿಯನ್ನ ಕೂಡ ನೀಡಬೇಕು. ಹಾಗೆ ಕೆಲಸದ ಸಮಯಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನ ಕೂಡ ಕಾನೂನುಬದ್ಧವಾಗಿ ಜಾರಿಗೆ ತರಬೇಕು ಅನ್ನೋದು ಅವರ ಬೇಡಿಕೆಯಾಗಿರುವಂಥದ್ದು. ಹಾಗಾದ್ರೆ ಇವೆಲ್ಲ ಬೇಡಿಕೆಗಳು ಈಡೇರುತ್ತಾ ಗೊತ್ತಿಲ್ಲ. ಇನ್ನು ಈ ಒಂದು ಮುಷ್ಕರದಿಂದಾಗಿ ಸಾರಿಗೆ ಸೇವೆಗಳನ್ನ ಕೂಡ ಕೊಂಚ ವ್ಯತ್ಯಯವಾಗುವಂತಹ ಸಾಧ್ಯತೆ ಕೂಡ ಇದೆ. ಆದಾಗ್ಯೂ ಇದು ನಗರದಿಂದ ನಗರಕ್ಕೆ, ಅಂದರೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ದೆಹಲಿಯಲ್ಲಿ ಜಾಸ್ತಿ ಇರುವಂತಹ ಪ್ರತಿಭಟನೆ ಬೆಂಗಳೂರಿನಲ್ಲಿ ಯಥಾಸ್ಥಿತಿ ಇರಬಹುದು, ಹೇಳೋಕ್ಕಾಗಲ್ಲ. ಅಲ್ಲಿನ ಒಂದು ಚಾಲಕರಿಗೆ ಯಾವ ರೀತಿ ಪ್ರತಿಭಟನೆಗೆ ಬೆಂಬಲ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆಯಾಗಿ ಕಾದು ನೋಡಬೇಕಾಗುತ್ತೆ.